See, Modi is a Modi. Nobody can challenge as individual. But economic front ಅಲ್ಲಿ BJP government has not performed well. But Chandrababu Naidu is emotional man. Mostly he will support. ಚಕ್ರಬಾದಿತ್ಯ ಇದ್ದು ನಾನು ಮಾಡಿದ್ದೆ ಸರಿ. ಬರೀ CR ಇರೋ ಆಮೇಲೆ ಮುಸ್ಲಿಮ್ಸ್ ಮ್ಯಾರೇಜ್ ಅದಾಲತ್ತು ಇದೆಲ್ಲ ಓನ್ಲಿ ಫ್ಯೂ ಪೀಪಲ್ ವಿಲ್ ಬೆನಿಫಿಟೆಡ್. ಕಳೆದ 26 ಎಂಪಿಗಳು ಬಿಜೆಪಿ ಅವರಿದ್ದು ಏನ್ ಮಾಡಿ ಯಾರು ಎಫೆಕ್ಟಿವ್ ಕೆಲಸ ಮಾಡಲಿಲ್ಲ. ಚಾಣಕ್ಯ ಏನ್ ಹೇಳಿದ ನೋಡಿ, ಅಬ್ಸಲ್ಯೂಟ್ ಪವರ್ ಮೇಕ್ಸ್ ಎ ಮ್ಯಾನ್ ಕರಪ್ಟ್. ಅದು ಇಂದಿರಾ ಗಾಂಧಿ ಆಗಿರ್ಬೋದು, ಮೋದಿ ಆಗಿ ರೀಸೆಂಟ್ಲಿ ಒನ್ ಥಿಂಗ್ ಇಸ್ ಮೋದಿ ಇರೋದ್ರಿಂದ ಅವರೇ ಇದ್ರೆ ಅವ್ರಿಗೆ ಆ ಚಾಣಾಕ್ಯತನ ಇದೆ. ಶಾ ಇದ್ದಾರೆ. ಸರ್ ತಮ್ಮ ಹೆಸರು? ಪ್ರಕಾಶ್ ಅಂತ. ಈಗ NDA ಅಧಿಕಾರಕ್ಕೆ ಬರ್ತಾ ಇದೆ, ಮೋದಿ ಅವರು 3ನೇ ಬಾರಿ ಪ್ರಧಾನಿ ಆಗ್ತಿದ್ದಾರೆ. ಸೊ ಏನ್ ಅನ್ಸುತ್ತೆ ಸರ್? ಒಂಥರ ದೇಶಕ್ಕೆ ಒಳ್ಳೇದೇ ಅನ್ಸುತ್ತೆ. ದೇಶಕ್ಕೆ ಒಳ್ಳೇದೇ ಆಯ್ತು. ಬಟ್ ದ ಜಡ್ಜ್ಮೆಂಟ್ ವಾಟ್ ದ ಪೀಪಲ್ ಐ ಫುಲ್ಲಿ ಅಪ್ರಿಶಿಯೇಟ್. ಯಾಕಂದ್ರೆ ಲಾಸ್ಟ್ ಟೈಮ್ ವಿ ಹವ್ ಗಿವನ್ ಫುಲ್ ಮೆಜಾರಿಟಿ. ಅವಾಗ ಸಿ ಒನ್ ಮೋರ್ ಥಿಂಗ್ ಐ ವಾಂಟ್ ಟು ಟೆಲ್ ಯು. For 10 years back, when we have voted BJP, middle class was a major people. They had a lot of expectation from the government. Unfortunately, the BJP government has not considered the middle class issues ತಗೊಂಡೇ ಇಲ್ಲ. For example, income tax. ಅವರು 5 lakhs ಮಾಡ್ತೀವಿ ಅಂತ ಹೇಳಿದ್ರು. ಅದು ಇವತ್ತಿಗೂ 2.50 lakhs ಇದೆ. And openly they are telling 7 lakhs, 8 lakhs. Only a particular section is benefited with, not all the ಮಿಡಲ್ ಕ್ಲಾಸ್. ಓಕೆ, ಅಂದ್ರೆ ನೀವು ಹೇಳ್ತಾ ಇರೋದು 2024 ಚುನಾವಣೆಯಲ್ಲಿ ಮಿಡ್ಲ್ ಕ್ಲಾಸ್ ಜನಗಳೇ ಈ ಒಂದು ರಿಸಲ್ಟ್ಗೆ ಕಾರಣ, ಅವರೇ ಬಿಜೆಪಿ ಸೀಟ್ ಕಡಿಮೆ ಆಗೋದಕ್ಕೆ ಕಾರಣ ಅಂತ. ನನ್ನ ಪ್ರಕಾರ ಮಿಡಲ್ ಕ್ಲಾಸ್ ಅವರು ದೇ ಹ್ಯಾವ್ ರಿಯಲೈಸ್ಡ್. ಸೊ ದೇ ಆರ್ ನಾಟ್ ಡೂಯಿಂಗ್ ಎನಿಥಿಂಗ್. ಓನ್ಲಿ ಬುಲೆಟ್ ಟ್ರೈನ್ ಮಾಡ್ತೀನಿ, ಆ ಟ್ರೈನ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಹೊರತು ಮಿಡಲ್ ಕ್ಲಾಸ್ ಉಪಯೋಗ ಏನು ಮಾಡೋಕ್ಕಾಗಿಲ್ಲ. ಸೊ ದೇ ವೈಟೆಡ್ ಫಾರ್ ದಿ 10 years. They don't find any effect for it. Okay, ನೀವು ಈ ಫಲಿತಾಂಶವನ್ನ ನಿರೀಕ್ಷೆ ಮಾಡಿದ್ರ? ಯಾಕಂದ್ರೆ ಬಿಜೆಪಿಗೆ ಬಹುಮತ ಬಂದಿಲ್ಲ, NDA ಜೊತೆಗೆ ಸೇರ್ಕೊಂಡು ಈಗ ಸರ್ಕಾರ ರಚನೆ ಮಾಡ್ತಾ ಇದೆ. ಇನ್ನೊಂದ್ ಕಡೆ ಕಾಂಗ್ರೆಸ್ನ ಸೀಟ್ ಹೆಚ್ಚಾಗಿದೆ. ಬಟ್ ಯಾರು ಅನ್ಕೊಂಡಿರ್ಲಿಲ್ಲ ಇಷ್ಟ ಆಗತ್ತೆ ಅಥವಾ ಈ ತರ ರಿಸಲ್ಟ್ ಅತಂತ್ರವಾಗಿರುವಂತಹ ಫಲಿತಾಂಶ ಬರುತ್ತೆ ಅಂತ. ಸೊ ನಿಮ್ಗೆ ಶಾಕ್ ಅನಿಸ್ತಾ ಅಥವಾ ಹಿಂಗೆ ಬರುತ್ತೆ ಅನ್ಕೊಂಡಿದ್ರೆ ಹೇಗಿದೆ? I expected, I am an advocate. I expected ಜನ ಮೊದಲಷ್ಟು ಬರಲ್ಲ ಮೋದಿಗೆ ಅಂತ ಗೊತ್ತಿತ್ತು ನನಗೆ. ಯಾಕಂದ್ರೆ ಐ ಕ್ಯಾನ್ ಸಿ ದಿ ಪಲ್ಸ್ ಆಫ್ ದಿ ಪೀಪಲ್. ಮೋದಿ ಒಂದು ಕಾನ್ಫಿಡೆನ್ಸ್ ಅಲ್ಲಿ ಇದ್ರು 400ಕ್ಕೂ ಅಧಿಕ ಸ್ಥಾನ ಬರುತ್ತೆ ಅಂತ. ಬಿಜೆಪಿ ಅವರು ಅನ್ಕೊಂಡಿದ್ರು ಒಂದು 350 370 ಬಂದ್ಬಿಡುತ್ತೆ ಈಸಿಯಾಗಿ ಅಂತ. ಇಲ್ಲ, ಅದು ನಾಟ್ ಪಾಸಿಬಲ್ ಬಿಕಾಸ್ ಎ ಸೆಕ್ಷನ್ ಆಫ್ ದಿ ಪೀಪಲ್ ಹ್ಯಾಸ್ ನಾಟ್ ಇಂಟ್ರೆಸ್ಟೆಡ್. ಸಿ ವಾಟ್ ಹ್ಯಾಪನ್ಸ್, ಯು ಗೋ ಟು GST ಅಂಡ್ ಆಲ್ ದಟ್. ವಾಟ್ ಹ್ಯಾಪನ್, 28% ಕಾರ್ಪೊರೇಟ್ ಟ್ಯಾಕ್ಸ್ ಇನ್ಕ್ರೀಸ್ ಅನುಕೂಲ ಮಾಡ್ಕೊಟ್ಟಿದ್ದೀರಾ. ಲೋವರ್ ಕ್ಲಾಸ್ ಅವ್ರಿಗೆ ಇನ್ಕ್ಲೂಡ್ ಮಾಡ್ಕೊಡ್ತಾ ಇದ್ದೀರಾ. ಮಿಡ್ಲ್ ಕ್ಲಾಸ್ ಅವ್ರಿಗೆ ಏನು ಮಾಡಿದ್ದೀರಾ, ಇನ್ಕಮ್ ಟ್ಯಾಕ್ಸ್ ಇಂಪ್ರೂವ್ ಮಾಡಲಿಲ್ಲ. ಆಮೇಲೆ ರೈಲಲ್ಲಿ ಸೀನಿಯರ್ ಸಿಟಿಸನ್ ನಮ್ಮಂಥವ್ರಿಗೆ ಕನ್ಸೆಷನ್ ಕಿತ್ತಾಕ್ಬಿಟ್ರಿ. ಆಮೇಲೆ ರೇಟ್ಸ್ ಏನು ಡೆವಲಪ್ ಆಗಲಿಲ್ಲ. ನಥಿಂಗ್ ಈಸ್ ಬೆನಿಫಿಟೆಡ್ ಫಾರ್ ಎ ಮಿಡಲ್ ಕ್ಲಾಸ್. ದೇ ಆರ್ ಅನಾಯ್ಡ್ ವಿತ್ ದಟ್. ಮೇ ಬಿ ನಾಟ್ ಆಲ್ 100% ಆಫ್ ಮಿಡಲ್ ಕ್ಲಾಸ್. ಇಂಟೆಲೆಕ್ಚುಯಲ್ಸ್ ಆಫ್ ದಿ ಮಿಡಲ್ ಕ್ಲಾಸ್ ಥಿಂಕಿಂಗ್ ಇವನು ಬರೀ ಮಾತಾಡ್ತಾ ಇದ್ದಾರೆ, ಇವರೇನು ಮಾಡ್ತಾ ಇಲ್ಲ ಅಂತ. ದೇ ಆರ್ ನಾಟ್ ಇಂಟ್ರೆಸ್ಟೆಡ್. ಪ್ರಾಬ್ಲಿ ದೇ ವೋಟೆಡ್ ಅಗೇನ್ಸ್ಟ್ ಇಟ್. ನಂಬರ್ 1. ನಂಬರ್ 2, at the same time there is no opposition leader in Congress also. ಈಗ ಇಂದಿರಾ ಗಾಂಧಿ ಇದ್ದಿದ್ರೆ ಪ್ರಾಬ್ಲಿ ವಿ ವುಡ್ ಹ್ಯಾವ್ ವೋಟೆಡ್ ಇಂದಿರಾ ಗಾಂಧಿ ಓನ್ಲಿ. ವಿ ವಾಂಟ್ ಎ ಡೈನಾಮಿಕ್ ಲೀಡರ್. ಅದು ಆಗಲಿಲ್ಲ. ಅಲ್ಲಿ ಯಾರು ಸರಿಯಾದವ್ರು ಇಲ್ವಲ್ಲ. ಸೊ ವಾಟ್ ಇಸ್ ನೆಕ್ಸ್ಟ್ ಆಪ್ಷನ್? ಈ ದ ಓನ್ಲಿ ಆಪ್ಷನ್. ಅಟ್ಲೀಸ್ಟ್ ದೇಶ ಕಾಪಾಡ್ತಾರೆ ಆ ಒಂದು ಇದಕ್ಕೋಸ್ಕರ ದೇ ವೋಟೆಡ್ ಸಮ್ ಪೀಪಲ್. ಹಾಗಾಗಿ ಈ ವಾಸ್ ಬ್ಯಾಲೆನ್ಸಿಂಗ್ ಇನ್ ಬಿಟ್ವೀನ್ ಇಟ್. ಈಗ NDA ಅಧಿಕಾರಕ್ಕೆ ಬರ್ತಾ ಇದೆ, JDU ಜೊತೆಗಿದೆ, TDP ಜೊತೆಗಿದೆ. ಸೊ ಎರಡು ಕೂಡ ಕಿಂಗ್ ಮೇಕರ್ಗಳೇ. ಸೊ ಅದಕ್ಕೆ ಖುಷಿ ಇದೆಯಾ? ಯಾಕಂದ್ರೆ ಒಂದ್ ದೇಶ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಸಿಂಗಲ್ ಪಾರ್ಟಿ ಬರೋದು ತುಂಬಾನೇ ಇಂಪಾರ್ಟೆಂಟ್ ಆಗತ್ತೆ. ಅಭಿವೃದ್ಧಿ ಯಾರಿಗೆ ಮೇಡಮ್? ಕ್ಯಾಪಿಟಲಿಸ್ಟ್ಗಲ್ಲ. ಕಾಮನ್ ಮ್ಯಾನ್ ಶುಡ್ ಬಿ ಬೆನಿಫಿಟೆಡ್. ಅದಾಗ್ಲಿಲ್ಲ ಇವ್ರ ಪೀರಿಯಡ್ ಅಲ್ಲಿ. ಅಭಿವೃದ್ಧಿ ಆಗಿದೆ, ಐ ವಿಲ್ ಅಗ್ರಿ. ಬುಲೆಟ್ ಅಂತಂದ್ರಿ, ಎಲೆಕ್ಟ್ರಿಕ್ ಟ್ರೈನ್ ತಂದ್ರಿ, ಒಂದೇ ಭಾರತ್ ತಂದ್ರಿ. ಸಿ ಫಾರ್ ಎಕ್ಸಾಂಪಲ್ ಹೈದರಾಬಾದ್ಗೆ ಇಲ್ಲಿಂದ ಹೋಗ್ಬೇಕು ಅಂದ್ರೆ 6 hours ವಿ ಆರ್ ಪೇಯಿಂಗ್ 650. ಅಭಿವೃದ್ಧಿ ಜೊತೆಗೆ ಜನಸಾಮಾನ್ಯರಿಗೂ ಯಾವ ಪಾರ್ಟಿ ಅನುಕೂಲ ಮಾಡಿಕೊಡುತ್ತೋ ಅದಕ್ಕೆ ಕೈ ಹಿಡಿತಾರೆ ಜನ ಅಂತ. 60% ಆಫ್ ದಿ ಪೀಪಲ್ ಆಫ್ ದಿಸ್ ಕಂಟ್ರಿ ಆರ್ ಮಿಡಲ್ ಕ್ಲಾಸ್. ದೇಶಕ್ಕೆ ಏನಾಗಿದೆ ಅನ್ನೋದಕ್ಕಿಂತ ನನ್ ಸುತ್ತಮುತ್ತ ನನ್ಗೆ ಏನಾಗಿದೆ, ನನ್ಗೆ ಅನುಕೂಲ ಆಗಿದೆಯಾ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದಲ್ಲ, ನೋ ಯು ಆರ್ ಡಿಬೇಟಿಂಗ್. ದೇಶದ ಜೊತೆ ಸಾಮಾನ್ಯ ಜನಗಳಿಗೂ ಇಂಪ್ರೂವ್ ಆಗಬೇಕು. ಬರೀ ನಾನು ಫಾರಿನ್ ಇಂಪ್ರೂವ್ಮೆಂಟ್ ಮಾಡ್ತೀನಿ, ಆಮೇಲೆ ಬುಲೆಟ್ ಟ್ರೈನ್ ತರ್ತೀನಿ, ಹೌ ಮೆನಿ ವಿಲ್ ಮಾಡ್ತೀನಿ ಅನ್ನೋದ್ರ ಜೊತೆಗೆ. ಫಾರ್ ಎಕ್ಸಾಂಪಲ್ ಬೆಂಗಳೂರಲ್ಲಿ ಟ್ರಾಫಿಕ್ ಇಸ್ ಜಾಮಿಂಗ್. ವಿ ಆರ್ ಇಂಗ್ 63% ಆಫ್ ದಿ ಅವರ್ ಮನಿ ಇಸ್ ಗಿವಿಂಗ್ ಫ್ರಮ್ Bangalore. We are suffering from that. We are suffering water problem. We are suffering housing problem. All frauds, land floods. No action has been taken. ಕೇವಲ ಬೆಂಗಳೂರಲ್ಲಿ ರಸ್ತೆ ಮಾಡೋದಷ್ಟೇ ಇಂಪಾರ್ಟೆಂಟ್ ಅಲ್ಲ, ಟ್ರಾಫಿಕ್ ಕಡಿಮೆ ಅಲ್ಲಲ್ಲ. ಇನ್ ಕೇಸ್ ಅದನ್ನ ಮಾಡಿದ್ರೆ ಟ್ರಾಫಿಕ್ ಕಡಿಮೆನೂ ಹೇಗ್ ಮಾಡ್ಬೇಕು ಅನ್ನೋದನ್ನ ಯೋಚನೆ ಮಾಡ್ಬೇಕಾಗುತ್ತೆ. ನಮ್ಮ ಜೀವನ ಸುಗಮ ಮಾಡ್ಬೇಕಲ್ವಾ? ನಿಮ್ಮ ಹೆಲ್ಪ್ ಅವ್ರು ಸರಿ ಇಲ್ಲ ಅಂದ್ರೆ ನಿಮ್ಗೆ ಓಟ್ ಹಾಕಿದ್ದ, ನೀವು ಸುಗಮ ಮಾಡ್ತೀರಾ ಅಂತ.
ನೀವು ಏನು ಮಾಡ್ತಾ ಇಲ್ಲ 10 ವರ್ಷದಿಂದ. ಓಕೆ, ಈಗ NDA ಅಧಿಕಾರಕ್ಕೆ ಬರ್ತಾ ಇದೆ, ಬಟ್ ಈಗ 2-3 ಪಕ್ಷಗಳು ಅಥವಾ 4-5 ಪಕ್ಷಗಳು, ಹಲವಾರು ಪಕ್ಷಗಳಿದಾವೆ ಅಂದಾಗ ಕಿತ್ತಾಟಗಳು ಕಾಮನ್ನೇನೆ. ಸೊ ಒಂದು ಈಗ ಪ್ರಮುಖವಾಗಿರುವಂತಹ ಖಾತೆಗಳಿಗೆ ಕೂಡ ಅವರು ಡಿಮ್ಯಾಂಡ್ ಮಾಡೋ ಚಾನ್ಸಸ್ ಇದೆ. ಇನ್ ಕೇಸ್ ಅವ್ರಿಗೆ ಕೊಟ್ಟರು ಅಂದ್ರೆ ಬಿಜೆಪಿ ಅವರಿಗೆ ಅಸಮಾಧಾನ ಶುರುವಾಗತ್ತೆ. ಒಟ್ನಲ್ಲಿ ಗೌರ್ಮೆಂಟ್ ಅಲ್ಲಿ ಖಾತೆ ಕಿತ್ತಾಟಗಳು ನಡೀತಾನೆ ಇರುತ್ತೆ ಅನ್ಸುತ್ತಾ, ಹೇಗೆ? ಹೌದು. ಅಲ್ಲ, ಸಮ್ ಎಕ್ಸ್ಟೆಂಟ್ ಮೋದಿ ಈಸ್ ವೆರಿ ಜೀನಿಯಸ್ ಇನ್ ದಟ್ ವೇ. He will handle the situation. ಓಕೆ Personally, I got a great regards for Modi. ಓಕೆ, ಈಗ ಮೋದಿ ಅವ್ರು ಹ್ಯಾಂಡಲ್ ಮಾಡಿದ್ರು ಕೂಡ ನಾವೀಗ JDU ನಿತೀಶ್ ಕುಮಾರ್ ಅವ್ರನ್ನ ತೆಗೆದುಕೊಂಡ್ರೆ ಅವ್ರು ಯಾವ ಬಣದಲ್ಲಿ ಇರ್ತಾರೆ ಅನ್ನೋದೇ ಗೊತ್ತಾಗಲ್ಲ. Yes. That is also there is a doubt. But ಅವ್ರಿಗೆ ಅಲ್ಲೋದ್ರು ಕೂಡ there is no place. ಹೌದು. See, ಇವಾಗ ಹೆಂಗೆ ಅಂದ್ರೆ ಇವನು ಬುದ್ಧಿ ಒಳ್ಳೆಯವನಲ್ಲ, ಅಲ್ಲಿ ಜಾಗ ಇದ್ರಿಂದ ಇಲ್ಲಿದ್ದಾನೆ, ಅದು ಪಾಯಿಂಟ್. ಬಟ್ ಚಂದ್ರಬಾಬು ನಾಯ್ಡು is emotional man. Mostly he will support. As such, there may be improvement. Second point, ಇವಾಗ ನಮ್ಮ ಸೌತ್ ಇಂಡಿಯಾಗೆ ಸ್ವಲ್ಪ ಬೆನಿಫಿಟ್ ಆಯ್ತು. ಬಿಕಾಸ್ ಚಂದ್ರಬಾಬು ನಾಯ್ಡು ಹ್ಯಾಸ್ ಗಾಟ್ ಸೇ ಇನ್ ದ ಗವರ್ಮೆಂಟ್ ಅಲ್ವಾ. ಹಾಗಾಗಿ ಇಟ್ಸ್ ದಿಸ್ ಬೆಸ್ಟ್ ಥಿಂಗ್ ವಾಟ್ ಹ್ಯಾಪಂಡ್ ಈಸ್ ಹ್ಯಾಪಂಡ್ ನನ್ನ ಪ್ರಕಾರ. ಓಕೆ, ಈಗ JDU ಎಲ್ಲ ಜೊತೆಗಿರೋದ್ರಿಂದ ಎಲ್ರಿಗೂ ಒಂದು ಪ್ರಶ್ನೆ ಬರುತ್ತೆ, 5 ವರ್ಷ ಈ ಗೌರ್ಮೆಂಟ್ ಇರುತ್ತಾ ಅಥವಾ 1 ವರ್ಷ ಆದ ತಕ್ಷಣನೇ ಒಂದಷ್ಟು ರಗಳೆಗಳೆಲ್ಲ ಶುರುವಾಗತ್ತಾ ಅವ್ರವ್ರ ಮಧ್ಯಾಹ್ನ ಅಂತ? ಸೊ ನಿಮ್ಗೆ ಏನ್ ಅನ್ಸುತ್ತೆ? ನಾರ್ಮಲಿ ಇರುತ್ತೆ, ಆಗದೆ ಇದ್ರೆ ಮುಳುಗೋಗೋದಿಲ್ಲ. ರಿ-ಎಲೆಕ್ಷನ್ ಆಗುತ್ತೆ, ಮತ್ತೆ ದೇ ವಿಲ್ ರಿಪೇರ್ ದೇರ್ ಥಿಂಗ್ಸ್, their mistake they will realize, and if they prove that they can do for all sections of the society, BJP may emerge as a 400 seats. ಓಕೆ, ಬಟ್ ತುಂಬಾ ಜನ ಅನ್ಕೊಂಡಿದ್ರು 2024ರಲ್ಲಿ ವೋಟ್ ಮಾಡುವಂತಹ ಸಂದರ್ಭದಲ್ಲಿ ನೆಕ್ಸ್ಟ್ ಇನ್ MP ಎಲೆಕ್ಷನ್ 2029ಕ್ಕೆ ಅಂತ. ಬಟ್ ಈ ಸದ್ಯದ ಬೆಳವಣಿಗೆಯನ್ನು ನೋಡಿದ್ರೆ ಏನ್ ಬೇಕಾದ್ರೂ ಆಗ್ಬೋದು. ಯು ಆರ್ ರೈಟ್, ದಟ್ ಮೇ ಬಿ ರಾಂಗ್. ಮಧ್ಯೆ ಆಗೋ ಚಾನ್ಸಸ್ ತುಂಬಾನೇ ಇದೆ. ಯಾಕಂದ್ರೆ ಪವರ್ ಮಾಂಗರ್ ಪೊಲಿಟಿಷಿಯನ್ಸ್ ಆರ್ ಪವರ್ ಮಾಂಗರ್ಸ್ ಓನ್ಲಿ. ಅವರೇನು ಹರಿಶ್ಚಂದ್ರ ಅಲ್ವಲ್ಲ. ಈಗ ಯಾವ್ದಾದ್ರು ಒಂದು ಡಿಸಿಷನ್ ತಗೊಳ್ಬೇಕು ಅಂದ್ರೆ ಎಲ್ರೂ ಕೂಡ ಒಪ್ಕೊಳ್ಬೇಕಾಗತ್ತೆ. ಮುಂಚೆ ಆದ್ರೆ ಮೋದಿ ಅವರು ಒಪ್ಕೊಂಡು ಇಂಪ್ಲಿಮೆಂಟ್ ಆದ್ರೆ ಮುಗ್ದು ಹೋಗಿತ್ತು. ಬಟ್ ಈಗ ಎಲ್ಲರನ್ನ ಪರಿಗಣನೆಗೆ ತೆಗೆದುಕೊಳ್ಬೇಕಾಗತ್ತೆ. ಈಗ ಮೋದಿ ಅವ್ರಿಗೆ ಓಕೆ ಆಗಿದ್ದು ಚಂದ್ರಬಾಬು ನಾಯ್ಡು ಅವ್ರಿಗೆ ನಾಟ್ ಓಕೆ ಆಗ್ಬೋದು, ಅಥವಾ ನಿತೀಶ್ ಕುಮಾರ್ ಅವ್ರಿಗೆ ಆಗ್ಬೋದು. ಅದೇ ಯಾಕೆ JDS ಕೂಡ ಇಲ್ಲಿ ಮೈತ್ರಿ ಮಾಡ್ಕೊಂಡಿರೋದ್ರಿಂದ ಕುಮಾರಸ್ವಾಮಿ ಅವ್ರಿಗೆ ನಾಟ್ ಓಕೆ ಆಗ್ಬೋದು. ಎಸ್, ದಟ್ ಪಾಸಿಬಿಲಿಟೀಸ್ ಕೆನಾಟ್ ಬಿ ರೂಲ್ಡ್ ಔಟ್. ಬಟ್ ಒನ್ ಥಿಂಗ್, ದೇಶಕ್ಕೆ ಒಳ್ಳೇದಲ್ವಾ ಹಂಗಿದ್ರೆ. ಹೊಸ ಚಕ್ರವಾದಿತ್ಯ ಇದ್ದು ನಾನು ಮಾಡಿದ್ದೆ ಸರಿ, ಬರೀ ನಾನು CRR ಆಮೇಲೆ ಮುಸ್ಲಿಮ್ಸ್ ಯಾವ್ದು ದಟ್ ಮ್ಯಾರೇಜು ಅದು ಅಲ್ಲತ್ತು, ಇದೆಲ್ಲ ಓನ್ಲಿ ಫ್ಯೂ ಪೀಪಲ್ ವಿಲ್ ಬಿ ಬೆನಿಫಿಟೆಡ್. ಅಲ್ಲ, ಓಕೆ, ಸರ್ವಾಧಿಕಾರ ಚಕ್ರಾಧಿಪತ್ಯ ಅದನ್ನ ಹೊರತುಪಡಿಸಿದ್ರು ಕೂಡ ಬಟ್ ಎಲ್ರನ್ನ ತಗೊಂಡ್ ಹೋಗೋದು ಕೂಡ ಸ್ವಲ್ಪ ಕಷ್ಟನೂ ಆಗತ್ತೆ. ಯಾಕಂದ್ರೆ ಈಗ ಈ ಸಾರ್ಗೆ ಓಕೆ ಆಗಿರೋದು ನಿಮಗ್ ನಾಟ್ ಓಕೆ ಆಗ್ಬೋದು. ಸೊ ಅವಾಗ ಕಷ್ಟ ಆಗತ್ತಲ್ಲ. ಇಟ್ಸ್ ಎ ಫ್ಯಾಕ್ಟ್, ವಿ ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ಅದು ಒಳ್ಳೇದಲ್ವಾ? ನಿಮಗೆ ಒಂದು ಕಂಟ್ರೋಲ್ ಇದ್ರೆ ಯು ವಿಲ್ ವರ್ಕ್ ಬ್ಯಾಲೆನ್ಸ್ಲಿ. ನಿಮಗೆ ಪೂರ್ಣ ಅಧಿಕಾರ ಕೊಟ್ಟರೆ ನೀವೇನ್ ಮಾಡ್ತೀರಾ? ಇನ್ನೊಂದು ಪ್ರಶ್ನೆ ಸರ್, ಈಗ ರಾಮ ಮಂದಿರ ಕೋಟ್ಯಾಂತರ ಜನರ ಕನಸಾಗಿತ್ತು. BJP ಒಂದ್ ಲೆಕ್ಕಾಚಾರದಲ್ಲಿತ್ತು, ನಾವ್ ಈ ಸಲ ರಾಮ ಮಂದಿರ ಮಾಡ್ಬಿಟ್ಟಿದೀವಿ, ಸೊ ರಾಮ ಮಂದಿರದಿಂದ ನಮ್ಗೆ ಹೆಚ್ಚು ಸೀಟ್ ಬರುತ್ತೆ ಅಂತ. ಆದ್ರೆ ಅಯೋಧ್ಯೆಯಲ್ಲೇ BJP ಸೋತಿದೆ. ಅದಕ್ಕೆ ವಿ ಹ್ಯಾವ್ ನೋ ಸ್ಪೆಸಿಫಿಕ್ ಆನ್ಸರ್ ಬಿಕಾಸ್ ವಿ ಆರ್ ಇನ್ ಬ್ಯಾಂಗ್ಳೂರ್. ಅಲ್ಲಿ ಏನಿದೆ ಡೆವಲಪ್ಮೆಂಟ್ ಗೊತ್ತಿಲ್ಲ. ನಾರ್ಮಲಿ ಪೀಪಲ್ ಪ್ರಾಬಬ್ಲಿ ಥಿಂಕ್ ದಟ್ ಅಲೋನ್ ಇಸ್ ನಾಟ್ ಸಫಿಷಿಯಂಟ್. Other things also should be considered for the sake of people. Then we will vote you ಅಂತ ಅವರು ರಿಜೆಕ್ಟ್ ಮಾಡಿದ್ದಾರೆ. ಓಕೆ, ಇನ್ನೊಂದು ಉತ್ತರ ಪ್ರದೇಶದ ಬಗ್ಗೆ ಕೂಡ ಸಾಕಷ್ಟು ನಿರೀಕ್ಷೆ ಇತ್ತು, ಅಲ್ಲಿ ಹೆಚ್ಚು ಸೀಟ್ ಬರುತ್ತೆ ಅಂತ. ಸೊ ಅಲ್ಲಿ BJPಗೆ ಒಂದು ಲೆಸನ್ ಅಂತ ಹೇಳ್ಬೋದಾ ಉತ್ತರ ಪ್ರದೇಶ ಫಲಿತಾಂಶ? ಸಮ್ ಏನ್ ಮ್ಯಾಜಿಕ್ ಆಯ್ತೋ ಗೊತ್ತಿಲ್ಲ. ಇಸ್ ಮೋಸ್ಟ್ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ ಇಸ್ ದಟ್ ಓನ್ಲಿ. ಅದು ನಮಗೆ ಕ್ಲಿಯರ್ ಐಡಿಯಾ ಇಲ್ಲ ಮೇಡಮ್. ಅಯೋಧ್ಯ ಅಂದ ತಕ್ಷಣ ಓಕೆ, ಅಲ್ಲಿ ಮುಸ್ಲಿಂ ಓಟ್ಗಳು ಕೂಡ ಇತ್ತು, ಸೊ ಹಾಗಾಗಿ ಸೋತ್ರು ಅನ್ಬೋದು. ಬಟ್ ಈಗ ನಾವು UP ವಿಚಾರಕ್ಕೆ ಬಂದ್ರೆ ಯಾರು ಗೆಸ್ ಮಾಡಿರ್ಲಿಲ್ಲ ಇಷ್ಟ ಆಗತ್ತೆ ಅಂತ. ಯು ಆರ್ ರೈಟ್. ಅದು ಯಾಕೆ ಅಂತ ಇನ್ನೂ ಗೊತ್ತಾಗಿಲ್ಲ. ದಟ್ ಶುಡ್ ಬಿ ಕಮ್ ಔಟ್. ಅನಾಲಿಸಿಸ್ ಓನ್ಲಿ ಕ್ಯಾನ್ ಏಬಲ್ ಟು ಟೆಲ್ ದಟ್ ಒನ್. ನಾವು ಆರ್ಡಿನರಿ ಮ್ಯಾನ್ ವಿ ಕಾಂಟ್ ಬಿಕಾಸ್ ವಿ ಎಕ್ಸ್ಪೆಕ್ಟೆಡ್ ಅಯೋಧ್ಯ ಎಲ್ಲ ತುಂಬಾ ಬರುತ್ತೆ ಅನ್ಕೊಂಡಿದ್ವಿ, ಸೌತ್ ಅಲ್ಲಿ ಕಮ್ಮಿ ಬರುತ್ತೆ ಅನ್ಕೊಂಡಿದ್ವಿ. ಪೊಸಿಷನ್ ಇಸ್ ರಿವರ್ಸ್ಡ್. ಸಿ, ಅದು ನಮಗೆ ಕ್ಲಾರಿಟಿ ಇಲ್ಲ ಮೇಡಮ್. ಈಗ ಕಾಂಗ್ರೆಸ್ ನ ವಿಚಾರಕ್ಕೆ ಬಂದ್ರೆ 2019 ಕಂಪೇರ್ ಮಾಡಿದ್ರೆ ಕಾಂಗ್ರೆಸ್ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗಿದೆ, ಸೀಟ್ ಹೆಚ್ಚಾಗಿದೆ. ಸೊ ಏನ್ ಹೇಳುತ್ತೆ ಇದು? ಅಂದ್ರೆ BJP ಆಡಳಿತದಿಂದ ಬೇಸತ್ತಿರುವಂತಹ ಜನ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿದ್ದಾರೆ ಅಂತಾನ, ಹೇಗೆ? ಎಸ್, ಯು ಆರ್ ರೈಟ್. ಅಲ್ಲಿ ಬೇಜಾರಾಗಿ ಸಿ ವೋಟ್ ನಿಮಗೆ ವೆನ್ ಯು ಗಿವನ್ 2 ಚಾಯ್ಸ್ ಯು ವಿಲ್ ಗೋ ಫಾರ್ ಆಲ್ವೇಸ್ ದ ಬೆಸ್ಟ್ ಒನ್. ಅಲ್ಲಿ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲಿ ಬಂದಿದ್ದಾರೆ ಅಷ್ಟೇ. ನನ್ನ ಪ್ರಕಾರ ಅಲ್ಲಿ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲಿ ಬಂದಿದ್ದಾರೆ. ಇಲ್ಲಿ ಗುಡ್ ಲೀಡರ್ ಇದ್ದಿದ್ರೆ, ಈಗ ಐ ಆಮ್ ರಿಪೀಟಿಂಗ್, ಇಂದಿರಾ ಗಾಂಧಿನೋ ರಾಜೀವ್ ಗಾಂಧಿನೋ ತರ ಇದ್ದಿದ್ರೆ ಥಿಂಗ್ಸ್ ವುಡ್ ಹ್ಯಾವ್ ಬಿನ್ ಡಿಫರೆಂಟ್. ರಾಹುಲ್ ಗಾಂಧಿಯನ್ನ ಗುಡ್ ಲೀಡರ್ ಅಂತೀರಾ, ಹೇಗೆ ಸರ್? ರಾಹುಲ್ ಗಾಂಧಿ ಐ ಹ್ಯಾವ್ ನೋ ಕಾಮೆಂಟ್ಸ್ ಫಾರ್ ಇಟ್. ಓಕೆ, ಈಗ ಯಾಕಂದ್ರೆ ನಾವು ರಾಯ್ಬರೇಲಿ ಇರ್ಬೋದು ಅಥವಾ ವೈನಾಡು ಇರ್ಬೋದು, ಜೊತೆಗೆ ಮೋದಿ ಅವರ ವಾರಣಾಸಿಯನ್ನ ತೆಗೆದುಕೊಂಡ್ರೆ ಮೋದಿ ಅವರ ಗೆಲುವಿನ ಅಂತರಕ್ಕೂ ರಾಹುಲ್ ಗಾಂಧಿ ಅವರ ಗೆಲುವಿನ ಅಂತರಕ್ಕೂ ತುಂಬಾ ಇದೆ. ಮೋದಿ ಅವರು 1.5 ಲಕ್ಷ ಗೆದ್ರೆ ಇವರು 3.5-4 ಲಕ್ಷದಿಂದ ಗೆದ್ದಿದ್ದಾರೆ.
ಸೊ ಇದೇನಾದ್ರೂ ಮೆಸೇಜ್ ಹೇಳ್ತಾ ಇದೆಯಾ ಬದಲಾವಣೆಯನ್ನ ಜನ ಬಯಸಿದ್ದಾರೆ ಅಂತ, ಅಥವಾ ಹಂತ ಹಂತವಾಗಿ ರಾಹುಲ್ ಗಾಂಧಿ ಅವ್ರನ್ನ ನಾಯಕತ್ವವನ್ನ ಒಪ್ಕೊಳ್ಳೋಕೆ ಜನ ರೆಡಿ ಆಗಿದ್ದಾರೆ ಅಂತ ಏನಾದ್ರೂ ಅನ್ಸುತ್ತಾ? ಇಲ್ಲ ಮೇಡಮ್, ನನಗೆ ನಂಗೆ ಅನ್ಸಲ್ಲ. ಸಿ, ಮೋದಿ ಇಸ್ ಎ ಮೋದಿ, ನೋಬಡಿ ಕ್ಯಾನ್ ಚಾಲೆಂಜ್ ಇಟ್ ಆಸ್ ಇಂಡಿವಿಜುವಲ್. ಬಟ್ ಎಕನಾಮಿಕ್ ಫ್ರಂಟ್ ಅಲ್ಲಿ ಬಿಜೆಪಿ ಗೌರ್ಮೆಂಟ್ ಹ್ಯಾಸ್ ನಾಟ್ ಪರ್ಫಾರ್ಮ್ಡ್ ವೆಲ್, ಹೌದು. ಬಿಕಾಸ್ ಐ ಆಮ್ ಎ ಬ್ಯಾಂಕರ್. ಅವ ಎಕನಾಮಿಕ್ ಫ್ರಂಟ್ ಅಲ್ಲಿ ಗುಡ್ ಅಡ್ವೈಸರ್ಸ್ ಇಲ್ಲ ಅವರಿಗೆ. ಈಸ್ ಎ ವೆರಿ ಹಾನೆಸ್ಟ್ ಮ್ಯಾನ್, ವೆರಿ ಪಯಸ್ ಮ್ಯಾನ್, ಅಂಡ್ ಈಸ್ ಎ ವೆರಿ ಸ್ಯಾಕ್ರಿಫೈಸಿಂಗ್. ಐ ವಿಲ್ ಅಗ್ರಿ ಎವ್ರಿಥಿಂಗ್. ವಿ ಹವ್ ಗಾಟ್ ಎವ್ರಿ ಕ್ರೆಡಿಟ್ ಫಾರ್ ಮೋದಿ. But you see the finance minister, sir. Arun Jaitley was advocate. He has filed. Sitaraman, better not to speak. Okay. ನಾವೇನು ಆನ್ಸರ್ ಮಾಡಿದ್ರು, ಮೊನ್ನೆ ಒಂದು ಇಂಟರ್ವ್ಯೂ ಮಾಡಿದಾಗ ಒನ್ ಆಫ್ ದ ಬಿಸ್ನೆಸ್ ಮ್ಯಾನ್ಸ್ ಫೀಲಿಂಗ್, ಸಿ ಯು ಆರ್ ಸ್ಲೀಪಿಂಗ್ ಬೆಟರ್ ದನ್ ಮೀ. ಇಫ್ ಐ ಅರ್ನ್ 1000 rupees, you are getting 48 rupees to 58 rupees as a income tax and 27% as a GST. That means 63% you are getting. You are sleeping better. ನಾನು ಬೆಳಿಗ್ಗೆ ಸಾಯಂಕಾಲ ದುಡಿಬೇಕು, ನನ್ನ ಲೇಬರ್ ನೋಡ್ಕೋಬೇಕು, ಎಲ್ಲ ಮಾಡಬೇಕು, ನಂಗೆ ಬರೋದು 38 ರೂಪಾಯಿ. ಶಿ ಸೇಸ್ ಐ ಹ್ಯಾವ್ ನೋ ಆನ್ಸರ್. ಈಗ ನೆಕ್ಸ್ಟ್ ಹಾಗಾದ್ರೆ ಬಿಜೆಪಿ ಯಾರ ನಾಯಕತ್ವದಲ್ಲಿ ಹೋಗ್ಬೇಕು ಅನ್ಸುತ್ತೆ? ಯೋಗಿ ಆದಿತ್ಯನಾಥ್ ಬಗ್ಗೆ ಹೋಪ್ ಇತ್ತು, ಅಲ್ಲೂ ಈಗ ಹೋಪ್ ಕಡಿಮೆ ಆಗಿರೋದ್ರಿಂದ ಈಗ ಮೋದಿ ಅವರಂತೂ ಈಗ ಯಾವಾಗ ಬೇಕಾದ್ರೂ ಎಲೆಕ್ಷನ್ ಆಗ್ಬಹುದು. ಸೊ ಮೋದಿ ನಾಯಕತ್ವದಲ್ಲೂ ಕೂಡ ಬಹುಮತ ಬಂದಿಲ್ಲ, ಹಾಗಾಗಿ ಇಲ್ಲ, ಮೋದಿ ವಿಲ್ ಕಂಟಿನ್ಯೂ. ಮೇ ಬಿ ಡಿಫಿಷಿಯನ್ಸೀಸ್ ಇನ್ ದ ಬಿಜೆಪಿ ಗೌರ್ಮೆಂಟ್. ಇಫ್ ಯು ಸೆಟ್ರೇಟ್ಸ್ ದಟ್, ಇಟ್ಸ್ ಒನ್ ಮೋರ್ ಆಪರ್ಚುನಿಟಿ ಫಾರ್ ಹಿಮ್. If you separate the things, I think Modi will continue till this one or next leader chance ಇಲ್ಲ ನಮ್ಮ ಪ್ರಕಾರ. ಮೋದಿ ಇರೋರ್ಗು ಅವರೇ ಇರ್ತಾರೆ. But he needs India. Modi needs India for as on day. There is no doubt about it. ಈಗ ಇಂಡಿ ಒಕ್ಕೂಟ ಕೂಡ ಯಾವುದೇ ಪ್ರಯತ್ನ ಮಾಡ್ತಾ ಇಲ್ಲ. ಸೊ ಅವರು ಕೂಡ ಕಾದ್ ನೋಡುವ ತಂತ್ರ ಬಳಸ್ತಿದ್ದಾರೆ. ಯಾಕಂದ್ರೆ ಅವ್ರಿಗೂ ಒಂದಿದೆ, ಇವರು ಚಂದ್ರಬಾಬು ನಾಯ್ಡು ಅವರು ಇರಬಹುದು, ಬಟ್ ನಿತೀಶ್ ಕುಮಾರ್ ಅವರು ಇರ್ತಾರ ಇಲ್ಲೋ, ಬೇರೆ ಯಾರಾದ್ರೂ ಯಾವಾಗಾದ್ರೂ ಹೊರಗೆ ಬರ್ಬೋದು. ಸುಮ್ನೆ ನಾವ್ ಈಗ್ಲೇ ಕೈ ಹಾಕಿ ಎಲ್ಲ ಮಾಡೋದ್ಕಿಂತ ಒಂದ್ ವರ್ಷ ಕಾದ್ ನೋಡೋಣ ಅನ್ನೋ ತರಕ್ಕೂ ಇಂಡಿ ಒಕ್ಕೂಟ ಇರ್ಬೋದಾ? ಅವ್ರು ತುಂಬಾನೇ ಪ್ರಯತ್ನ ಮಾಡ್ತಾ ಇದ್ದಾರೆ. ಸುಮ್ಮನೆ ಮೇಲ್ಗಡೆ ನಮ್ಗೆ ಗೌರ್ಮೆಂಟ್ ಬೇಡ, ಫಾರಂ ಮಾಡಲ್ಲ, ನೀವು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಬಿಕಾಸ್ ಯು ನೋ ಮನಿ ಇನ್ ಯುವರ್ ಪಾಕೆಟ್. ನಿಮ್ಮ ಹತ್ರ 10 ರೂಪಾಯಿ ಇದ್ರೆ ಮಾರ್ಕೆಟ್ಗೆ ಬರ್ತೀರಾ, ನಿಮ್ಮ ಹತ್ರ 2 ರೂಪಾಯಿ, ಪ್ರಾಡಕ್ಟ್ ಈಸ್ 10 rupees. ಬಟ್ ಈಗ ಏನಾದ್ರು ಅವ್ರು ಪ್ರಯತ್ನ ಪಟ್ರೆ ಒಂದಷ್ಟು ಸ್ಟ್ರಗಲ್ ಇರುತ್ತೆ. ಅದೇ 1 ವರ್ಷ ಆದ್ರೆ ಆಲ್ರೆಡಿ ಯಾರಿಗೆ ಪೋರ್ಟ್ಫೋಲಿಯೋ ಸಿಕ್ಕಿರಲ್ವೋ ಒಂದಷ್ಟು ಅಸಮಾಧಾನ ಇರುತ್ತೆ ಅವರಲ್ಲೇ, ಅವಾಗ ಸುಲಭವಾಗಿ ಪಡ್ಕೊಬಹುದು ಇವರನ್ನ. ಅವೆಲ್ಲ ಕಾಮನ್ ಅಲ್ವಾ ಮೇಡಮ್? ಕಾಮನ್. ಎಸ್, ದೇ ಆರ್ ವೈಟಿಂಗ್ ಫಾರ್ ಆಪರ್ಚುನಿಟಿ, ಬಟ್ ಆ ಚಾನ್ಸಸ್ ಕಮ್ಮಿ ಅನ್ಸುತ್ತೆ ನಮ್ಮ ಪ್ರಕಾರ. ಈಗ ಸ್ಟೇಟ್ ರಿಸಲ್ಟ್ ಏನ್ ಅನ್ಸುತ್ತೆ ಸರ್? ಕಾಂಗ್ರೆಸ್ ಒಂದಿರೋದು 9ಕ್ಕೆ ಬಂತು, ಒಂದ್ ಕಡೆ JDS 2 ಬಂತು. ಓಕೆ, ಗ್ಯಾರಂಟಿಗಳ ಮಧ್ಯೆ ಕೂಡ ಬಿಜೆಪಿಗೆ ಒಳ್ಳೆ ಕೆಲವರೆಲ್ಲ ಒಳ್ಳೆ ಲೀಡಲ್ ಗೆದ್ದಿದ್ದಾರೆ, ಒಳ್ಳೆ ನಂಬರ್ಸ್ ಕೂಡ ಬಂದಿದೆ. ಏನ್ ಅನ್ಸುತ್ತೆ ಸ್ಟೇಟ್ ಅಲ್ಲಿ? ಐ ಥಿಂಕ್ ಇಟ್ ಓನ್ಲಿ ಮೋದಿ ಎಫೆಕ್ಟ್, ಬಿಕಾಸ್ ದೇರ್ ಇಸ್ ನೋ ಗುಡ್ ಲೀಡರ್ ಇನ್ ಕರ್ನಾಟಕ ಬಿಜೆಪಿ. ಯು ಟೆಲ್ ಮಿ, ಯು ನೇಮ್ ಮಿ ಹೂ ಇಸ್ ಅ ಗುಡ್ ಲೀಡರ್ ಇನ್ ಕರ್ನಾಟಕ ಬಿಜೆಪಿ. ಯಡಿಯೂರಪ್ಪ ಅವ್ರನ್ನ ಹೊರತುಪಡಿಸಿದ್ರೆ ಯಡಿಯೂರಪ್ಪ ಇಸ್ ಗಾನ್ ಡೇಸ್, ಹೌದು, ಆಗೋಯ್ತು ಕತೆ. ಇರೋರಲ್ಲಿ ಯಾರಿದ್ದಾರೆ? ವಿಜಯೇಂದ್ರ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ವಿಜಯೇಂದ್ರ ಇಸ್ ಎ ವೆರಿ, ಐ ಥಿಂಕ್ ಈಸ್ ಎ ವೆರಿ ಪ್ರಿಮೆಚೂರ್ ಇನ್ ದಟ್ ವೇ. ಓಕೆ, ಈಗ ಮಾಜಿ ಸಿಎಂ ಈಗ ಬಸವರಾಜ ಬೊಮ್ಮಾಯಿ ಅವರು ಸಂಸದರು ಕೂಡ ಆಗಿದ್ರು. ಸೊ ಅವ್ರ ಸಂದರ್ಭದಲ್ಲಿ ಏನ್ ರಾಜಕೀಯ ನಡೀತೋ ಅದೇ ಬಿಜೆಪಿ ಹಿನ್ನಡೆ ಕಾರಣ ಆಗತ್ತಾ? ಕರೆಕ್ಟ್. ಈಸ್ ನಾಟ್ ಎ ಸಕ್ಸಸ್ಫುಲ್ ಸಿಎಂ. ಹೋಮ್ ಮಿನಿಸ್ಟರ್ ಅವಾಗ ಅವ್ರು ಯಾರು ಆರ್ಗೇಂದ್ರ ಇದ್ರು, ಯಾರು ಎಫೆಕ್ಟಿವ್ ಆಗಿ ಕೆಲಸ ಮಾಡಲಿಲ್ಲ. ನಾಟ್ ಓನ್ಲಿ ದೇ ವರ್ಕ್ಡ್ ಆಸ್ ಎ ಗುಡ್ ಗವರ್ನೆನ್ಸ್, ದೇ ಫೈಲ್ಡ್ ಆಸ್ ಎ ಅಪೋಸಿಷನ್ ಲೀಡರ್ ಆಲ್ಸೋ, ಇವ್ರು ಎಕ್ಸ್ಪೋಸ್ ಮಾಡೋಕ್ಕೆ. ಅದು ಈ ಕಾಂಗ್ರೆಸ್ ಇಲ್ಲಿ ಬರೋದಕ್ಕೆ ಕಾರಣ ಅವರೇ ತಾನೆ. ನೀವು ಒಳ್ಳೆ ಗೌರ್ಮೆಂಟ್ ಕೊಟ್ಟಿದ್ರೆ ಫ್ರೀ ಬೇಸ್ ಅನೌನ್ಸ್ ಮಾಡಿದ್ದಾರೆ ಅಂತಾನೂ ಅಲ್ಲ, ಏನೂ ಅಲ್ಲ. ಬಿಜೆಪಿ ಬೊಮ್ಮಾಯಿ ಅವರ ಆಡಳಿತದಲ್ಲಿ ಬಸವರಾಜ ಬೊಮ್ಮಾಯಿ ಫೇಲ್ಯೂರ್ಸನೇ ಕಾಂಗ್ರೆಸ್ ಬರೋದಕ್ಕೆ ಕಾರಣ. ಡೆಫಿನೆಟ್ಲಿ ನೀವು ಒಳ್ಳೆ ಗವರ್ನೆನ್ಸ್ ಕೊಟ್ಟಿದ್ರೆ ನಿಮ್ಮನ್ನೇ ಎಲೆಕ್ಟ್ ಮಾಡ್ತಾ ಇದ್ರು. ಅದಕ್ಕೋಸ್ಕರ ಇನ್ನೇನು ಮಾಡ್ತಾರೆ ನೆಕ್ಸ್ಟ್ ಆಪ್ಷನ್? ಸೊ ಯಾರಾದ್ರೂ ಲೀಡರ್ ಇದಾರಾ ಸರ್ ಬಿಜೆಪಿಲಿ? ಎಲ್ಲಿ? ಬಿಜೆಪಿ ಸ್ಟೇಟ್ ಬಿಜೆಪಿಲಿ ಇವಾಗ ಇನ್ನ ಯಾರು ಎಮರ್ಜ್ ಆಗಿಲ್ಲ. ಒಂದ್ ಕಡೆ ಅಶೋಕ್ ಇದಾರೆ ವಿರೋಧ ಪಕ್ಷದ ನಾಯಕರಾಗಿ, ರಾಜ್ಯಾಧ್ಯಕ್ಷರಾಗಿ BY ವಿಜಯೇಂದ್ರ ಅವ್ರು ಇದಾರೆ. ಅಲ್ಲ, ಇನ್ಮೇಲೆ ಏನೋ ಅವರು ಮಿಸ್ಟೇಕ್ ಸರಿ ಮಾಡ್ಕೊಂಡು ಮುಂದಕ್ಕೆ ಮಾಡಿದ್ರೆ ಮಾಡ್ಬೋದು. ದೇರ್ ಇಸ್ ಎವ್ರಿ ಚಾನ್ಸ್, ಬಟ್ ನೋಡ್ಬೇಕಲ್ಲ. ಸಿ, ವಿ ಕಾಂಟ್ ಪ್ರಿಡಿಕ್ಟ್ ದಿ ಫ್ಯೂಚರ್. ಓಕೆ, ಅಗೇನ್ ಮತ್ತೆ ಇದು MP ಬಗ್ಗೆ ಮಾತಾಡೋದಾದ್ರೆ ಕರ್ನಾಟಕದ ಯಾರನ್ನ ಕೇಂದ್ರ ಸಚಿವರಾಗಿ ನೋಡೋದಕ್ಕೆ ಇಷ್ಟಪಡ್ತೀರಾ ನೀವು? ಅಲ್ಲ, ನಮಗೆ ಕುಮಾರಸ್ವಾಮಿ ವಿಲ್ ಬಿಕಮ್ ಅಗ್ರಿಕಲ್ಚರ್ ಮಿನಿಸ್ಟರ್, ಇಸ್ ನೋ ಡೌಟ್. ಆಮೇಲೆ ನಮ್ಮ ಡಾಕ್ಟ್ರು ಅವ್ರಿಗೆ ಹೆಲ್ತ್ ಮಿನಿಸ್ಟರ್ ಆಗೋ ಚಾನ್ಸ್ ಇರುತ್ತೆ. ಬೇಸಿಕಲಿ ಈಗ ಅದೇ ನೀವು 2 ಹೆಸರು ಹೇಳಿದ್ರಿ, ಮುಂದೆ ಆಮೇಲೆ ಹೇಳುವಂತ್ರಿ. ಬಟ್ ಒಂದ್ ಕಡೆ ಡಾಕ್ಟರ್ CN ಮಂಜುನಾಥ್ ಅವ್ರಿಗೆ ಕೊಟ್ರೆ ದೇವೇಗೌಡರು ಅಳಿಯ, ಇನ್ನೊಂದ್ ಕಡೆ ಕುಮಾರಸ್ವಾಮಿ ಅವ್ರಿಗೆ ಕೊಟ್ರೆ ದೇವೇಗೌಡರು ಮಗ ಆಗ್ತಾರೆ. ಅದು ಕೂಡ ಬಿಜೆಪಿ ಅವರ ಅಸಮಾಧಾನಕ್ಕೆ ಕಾರಣ ಆಗ್ಬೋದು. ಪಕ್ಷ ಬೇರೆ ಬೇರೆ ಇದ್ರೂ ಕೂಡ ಅಲ್ಲೇ ಮತ್ತೆ ರಾಜಕೀಯ ಕುಟುಂಬ ರಾಜಕಾರಣ ಆಗತ್ತೆ. ಬಟ್ ಒನ್ ಪಾಯಿಂಟ್ ಈಸ್, ಇಲ್ಲಿ ನಾವು ಅದೆಲ್ಲ ಲೆಕ್ಕ ಹಾಕೋದಕ್ಕಿಂತ ಹೂ ಕ್ಯಾನ್ ವರ್ಕ್ ಎಫಿಷಿಯೆಂಟ್ಲಿ ಇಂಪಾರ್ಟೆಂಟ್, ಹೂ ಕ್ಯಾನ್ ಡೆಲಿವರ್ ಮೋರ್ ಗುಡ್ಸ್ ಟು ದಿ ಕರ್ನಾಟಕ ಇಸ್ ಇಂಪಾರ್ಟೆಂಟ್.
ಆ ವಿಚಾರದಲ್ಲಿ ಕುಮಾರಸ್ವಾಮಿ ಇಸ್ ಬೆಟರ್ ಅಂಡ್ ಇವರು ಆಲ್ಸೋ ಬೆಟರ್. ಓಕೆ, ಈಗ ಕುಮಾರಸ್ವಾಮಿ ಅವ್ರ ಬಗ್ಗೆ ಹಳೆದ 26 ಎಂಪಿಗಳು ಬಿಜೆಪಿ ಅವರು ಏನ್ ಮಾಡಿದ್ದಾರೆ? ಈಗ ಇವರಿಬ್ಬರನ್ನ ಹೊರತುಪಡಿಸಿದ್ರೆ ಬೇರೆ ಯಾರು ಆಗಬಹುದು, ಆಗೋ ಚಾನ್ಸಸ್ ಇದೆ ಅನ್ಸುತ್ತೆ? ತೇಜಸ್ವಿ ಸೂರ್ಯ ಇಸ್ ಎಫಿಷಿಯಂಟ್ ಆಲ್ವೇಸ್, ಅವ್ರದ್ದು ಒಂದು ಚಾನ್ಸ್ ಇರುತ್ತೆ. ಇನ್ಯಾರು ಅಂತ ಕಾಣ್ತಾ ಇಲ್ಲ ಮೇಡಮ್ ಓಕೆ, ನನಗೆ. ನೀವೀಗ ಕುಮಾರಸ್ವಾಮಿ ಅವ್ರ ಬಗ್ಗೆ ಹೇಳಿದ್ರಿ. NDA ಸಭೆಗೆ ಹೋಗೋಕ್ ಮುಂಚೆ ಅವ್ರಿಗೂ ಒಂದು ಕಾನ್ಫಿಡೆನ್ಸ್ ಇತ್ತು, ಜೊತೆಗೆ ಮೀಡಿಯಾದಲ್ಲಿ ಮಾತಾಡುವಾಗ ಹೇಳಿದ್ರು ಕೃಷಿ ಖಾತೆಯನ್ನ ಕೇಳುವಂತ ಚಾನ್ಸಸ್ ಇದೆ ಅಂತ. ಬಟ್ ಆಫ್ಟರ್ ಮೀಟಿಂಗ್ ಏನ್ ಮುಗಿಸಿ ಬರ್ತಾರೆ ಅವಾಗ ಕುಮಾರಸ್ವಾಮಿ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಮಂತ್ರಿ ಆಗೋದಕ್ಕಿಂತ ನಂಗೆ ಕರ್ನಾಟಕದ ಅಭಿವೃದ್ಧಿ ಅನ್ನೋದು ಇಂಪಾರ್ಟೆಂಟು, ಕ್ಷೇತ್ರದ ಅಭಿವೃದ್ಧಿ ಇಂಪಾರ್ಟೆಂಟ್ ಅಂತ. ಎಲ್ಲೋ ಅವ್ರಿಗೂ ಸಿಗೋದು ಡೌಟ್ ಅನ್ನೋದು ಶುರುವಾಗ್ಬಿಟ್ಟಿದ್ಯಾ ಹೇಗೆ? ಯಾಕಂದ್ರೆ ಈಗ ಡಾಕ್ಟರ್ CN ಮಂಜುನಾಥ್ ಅವ್ರಿಗೆ ಕೊಟ್ರೆ, ಇವ್ರಿಗೆ ಕೊಟ್ರೆ ಬಿಜೆಪಿ ಅವರೇ ಶುರು ಮಾಡ್ತಾರೆ. ಅಲ್ಲ, ಅದು ವಿ ಕಾಂಟ್ ಪ್ರಿಡಿಕ್ಟ್ ಮೇಡಮ್, ಬಿಕಾಸ್ ಇದು ವೆರಿ ಸೆನ್ಸಿಟಿವ್ ಆಸ್ಪೆಕ್ಟ್, ವೆರಿ ಸೆನ್ಸಿಟಿವ್. ಮೇ ಬಿ ಪೊಲಿಟಿಷಿಯನ್ಸ್ ದೇ ಗಿವ್ ಸ್ಟೇಟ್ಮೆಂಟ್ ಅಕಾರ್ಡಿಂಗ್ ಟು ದರ್ ಮೈಂಡ್ ಸೆಟ್. ಎಲ್ಲಿ ಸರ್ವೇ ಬೆಸ್ಟ್ ಇರ್ತೋ ಅಲ್ಲಿ ಕೊಡ್ತಾರೆ. ವಿ ಹ್ಯಾವ್ ಟು ವೈಟ್ ಅಂಡ್ ವಾಚ್ ಈ ಅಷ್ಟೇ. ಸಲ ಚೆನ್ನಾಗಿರುತ್ತೆ ಅನ್ಸುತ್ತಾ ಸರ್ ಈಗ ಪಾರ್ಲಿಮೆಂಟ್ ಅಲ್ಲಿ ಎಲ್ಲ? ಯಾಕಂದ್ರೆ ಯಾವಾಗ್ಲೂ ಒಂದೇ ಸೈಡ್ ಇರಬಾರ್ದು, ಎಲ್ಲರೂ ಇದ್ದಾಗ ಯಾವ್ದೇ ಒಂದು ಸ್ಟೇಟ್ ಇಶ್ಯೂನ ರೈಸ್ ಮಾಡೋಕ್ ತುಂಬಾ ಇದೆ. ಓನ್ಲಿ ಬಿಜೆಪಿ ಆಗ್ಬಿಟ್ರೆ ಸೊ ಅವ್ರೇನೋ ಬಂದಾಗ ಸುಮ್ನೆ ಬಾಯಿ ಮುಚ್ಕೊಂಡಿರ್ತಾರೆ. ಸೊ ಅಥವಾ ಓನ್ಲಿ ಕಾಂಗ್ರೆಸ್ ಆದ್ರೆ ಏನೇ ತಂದ್ರು ವಿರೋಧ ಮಾಡೋದಕ್ಕೋಸ್ಕರನೇ ಇರ್ತಾರೆ. ಸೊ ಈಗ 9 ಇಲ್ಲಿ 2 ಎಲ್ಲ ಸೀಟ್ ಅಂದಾಗ ಒಂಚೂರು ಬ್ಯಾಲೆನ್ಸಿವ್ ಆಗಿರುತ್ತೆ ಈ ಸಲ ಅನ್ಸುತ್ತೆ. I suggest that. I always say opposition, good opposition, strong opposition should be there in the country. In democracy, strong opposition should always be there for the welfare of the people. ಚಾಣಕ್ಯ ಏನು ಹೇಳಿದ ನೋಡಿ, ಅಬ್ಸಲ್ಯೂಟ್ ಪವರ್ ಮೇಕ್ಸ್ ಎ ಮ್ಯಾನ್ ಕರಪ್ಟ್. ಆ ಥರ ನಾವು ಡೆಮಾಕ್ರಸಿಲಿ ಯಾರಿಗೂ ಅಬ್ಸಲ್ಯೂಟ್ ಪವರ್ ಕೊಟ್ಟದು, ಅಬ್ಸಲ್ಯೂಟ್ ಪವರ್ ಕೊಟ್ಟಾಗೆಲ್ಲ ವಿ ಆರ್ ಸಫರಿಂಗ್. ಅದು ಇಂದಿರಾ ಗಾಂಧಿ ಆಗಿರ್ಬೋದು, ಮೋದಿ ಆಗಿ ರೀಸೆಂಟ್ಲಿ ವಿ ಹ್ಯಾವ್ ಸೀನ್ ದಿಸ್, ಇದೆಲ್ಲ ಆಗಿರ್ಬೋದು. ಓಕೆ, ಈಗ ಖರ್ಗೆ ಅವ್ರಿಗೆ ಕೂಡ ಒಂದು ಕ್ರೆಡಿಟ್ ಬರುತ್ತೆ, ಯಾಕಂದ್ರೆ ಕಾಂಗ್ರೆಸ್ನ ಇಷ್ಟು ಮೇಲೆತ್ತೋದಕ್ಕೆ. ಕಾಂಗ್ರೆಸ್ ಆಲ್ರೆಡಿ ಮಕಾಡೆ ಮಲ್ಕೊಂಡ್ಬಿಟ್ಟಿತ್ತು, ಇನ್ನೇನ್ ಇವ್ರು ಎದ್ದೇಳಲ್ಲ ಅಂತ ಅನ್ಕೊಂಡಿದ್ರು ಬಿಜೆಪಿ ಅವ್ರಿಗೆ ಇದು ಶಾಕ್ ಏನ ಆಕ್ಚುಲಿ ಇವ್ರಿಗೆ ಇಷ್ಟೆಲ್ಲ ಬಂದ್ಬಿಟ್ಟಿದೆ ಅಂತ. ಸೊ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಕ್ರೆಡಿಟ್ ಕೊಡಬಹುದಾ? ಅಲ್ಲ, he is also responsible ಮೇಡಮ್. he worked hard for a Congress, he will also get some credit. ಓಕೆ, ಈಗ ಯಾರಾಗ್ಬೇಕು ಸರ್ ಹಾಗಾದ್ರೆ ವಿಪಕ್ಷ ನಾಯಕರು ಯಾರಾಗ್ಬೇಕು? ಮೋದಿ ಆಪೋಸಿಟ್ ಕೂತು ದೊಡ್ಡದಾಗಿ ಗಟ್ಟಿ ಧ್ವನಿಯಲ್ಲಿ ಮಾತಾಡೋಂಥವ್ರು ಯಾರಿದ್ರೆ ಬೆಸ್ಟ್ ಅಂತ? ಕರ್ನಾಟಕಕ್ಕಿಂತ ಜಾಸ್ತಿ ಬೇರೆಯವರು ಇದಾರಲ್ವಾ ಅಪೋಸಿಷನ್ಸ್, ಬೇರೆ ಸ್ಟೇಟ್ ಅಲ್ಲಿ ಇರ್ತಾರೆ, ನಮ್ಗೆ ಗೊತ್ತಿಲ್ಲ ಯಾರು ಅಂತ. ಅನ್ನೋ ಸ್ಟ್ರಾಂಗ್ ಪರ್ಸನ್ ಮೇ ಬಿ ಎಮರ್ಜ್. ರಾಹುಲ್ ಗಾಂಧಿ ಅವ್ರು ಆಗ್ಬೇಕಾ ಅಥವಾ ಬೇರೆಯವ್ರಾದ್ರೆ ಬೆಸ್ಟ್ ಅನ್ಸತ್ತ? ಐ ಥಿಂಕ್ ರಾಹುಲ್ ಗಾಂಧಿಗಿಂತ ಮಲ್ಲಿಕಾರ್ಜುನ್ ಖರ್ಗೆ ಇಸ್ ಬೆಟರ್. ನಮ್ ಕರ್ನಾಟಕಕ್ಕೆ ಬಂದ್ರೆ ಅದು ಚೆನ್ನಾಗಿರುತ್ತೆ. ಯಾವ್ದಾದ್ರು ಸ್ಟೇಟ್ ಇಶ್ಯೂಸ್ ಬಂದ್ರೆ ನಮ್ಗೆ ಸೆಂಟ್ರಲ್ ಅಲ್ಲಿ ಗುಡ್ ಅಪೋಸಿಷನ್ ಬೇಕು. ಅವ್ರು ಕರ್ನಾಟಕದನೋ ತಮಿಳುನಾಡೋನೋ ಅಲ್ಲ, ವಾಯ್ಸ್ ರೈಸ್ ಮಾಡಿ ಮಾತಾಡುವಂತವ್ರು. ಒಂದು ಲೀಡರ್ಸ್ ಕ್ವಾಲಿಟಿ ಇರಬೇಕು, ಅವರೆಲ್ಲ ಎಲ್ಲರನ್ನ ಕರ್ಕೊಂಡು ಹೋಗ್ಬೇಕು ಒಟ್ಟಿಗೆ. ಇವ್ರ ಜೊತೆ ಕೂಡ ಎಲ್ಲಾ ಪಕ್ಷಗಳಿದ್ದಾರೆ, ಅವ್ರನ್ನೆಲ್ಲ ಸಂಭಾಳಿಸ್ಕೊಂಡು ಹೋಗ್ಬೇಕು. ಮಮತಾ ಬ್ಯಾನರ್ಜಿ ಅವ್ರು ಇದಾರೆ. ಮೈನ್ ಅಪೋಸಿಷನ್ ಪಾರ್ಟಿ ಏನ್ ಮೇಡಮ್, ಟು ಫೈಂಡ್ ಔಟ್ ದಿ ಫಾಲ್ಟ್ಸ್ ಆಫ್ ದಿ ಗವರ್ಮೆಂಟ್, ಹೌ ಯು ಆರ್ ಗೋಯಿಂಗ್ ರಾಂಗ್ ಅನ್ನೋದನ್ನ ಹೇಳೋದು ಗವರ್ಮೆಂಟ್. ಅದು ಹೇಳೋಕೆ ಒಂದು ಅದಕ್ಕೆ ಕ್ವಾಲಿಟೀಸ್ ಬೇಕು. ಪ್ರಾಬಬ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಇನ್ ದ ಎಕ್ಸಿಸ್ಟಿಂಗ್ ಸಿಸ್ಟಮ್ ಅಲ್ಲಿ ಹಿ ಹ್ಯಾಸ್ ಗಾಟ್ ದಟ್ ಕ್ವಾಲಿಟಿ ಅಂತ ಐ ಬಿಲೀವ್. ಫೈನಲ್ ಕ್ವೆಶ್ಚನ್, 5 ವರ್ಷ ಸರ್ಕಾರ ಇರುತ್ತೆ ಇರಲ್ಲ ಅನ್ನೋದು ನಿಮ್ಗೂ ಕೂಡ ಸ್ವಲ್ಪ ಡೌಟ್ ಇದೆ? ಐ ಆಮ್ ನಾಟ್ ಶೂರ್, ಬಟ್ ಎವ್ರಿ ಚಾನ್ಸ್ ಇಸ್ ದೇರ್. ಬಿಕಾಸ್ ಒನ್ ಥಿಂಗ್ ಇಸ್ ಮೋದಿ ಇರೋದ್ರಿಂದ ಅವರೇ ಇದ್ರೆ ಅವ್ರಿಗೆ ಆ ಚಾಣಾಕ್ಯತನ ಇದೆ. ಶಾ ಇದ್ದಾರೆ, ಈ ಚಾಣಕ್ಯ, ಈ ವಿಲ್ ಮ್ಯಾನೇಜ್ ದಿ ಥಿಂಗ್ಸ್. As such they can manage 5 years. And major ಹಂಗ ಅನ್ಕೊಂಡು ಚಂದ್ರಬಾಬು ನಾಯ್ಡು ನಿತೀಶ್ ಕುಮಾರ್ ಅವ್ರನ್ನ ನೆಗ್ಲೆಕ್ಟ್ ಮಾಡಕ್ಕಾಗಲ್ಲ. ಮೇಜರ್ there are 2 people here they want support. ಒಂದು ಚಂದ್ರಬಾಬು ನಾಯ್ಡು, ಇವನು ನಿತೀಶ್ ಕುಮಾರ್ ಡೌಟ್ ಇದ್ರು ಕೂಡ ಚಂದ್ರಬಾಬು ನಾಯ್ಡು ಇಸ್ ಲಾಯಲ್ as long as he gets whatever he wants. ಅವರು ಸ್ಟೇಟ್ ಅಭಿವೃದ್ಧಿ ಅಂತ ಬಂದು ಏನಾದ್ರೂ ವಿಶೇಷ ಪ್ಯಾಕೇಜ್ ಎಲ್ಲ ಮಾಡಿದ್ರೆ ಅವರು 5 ವರ್ಷ ಈ ಸೆಲ್ಫಿಶ್. ಅವನಿಗೆ ಆಂಧ್ರ ರೆಕಗ್ನಿಷನ್ ಕೊಡ್ತೀವಿ ಅಂತ ಕೋಟ್ಯಾಂತರ ರೂಪಾಯಿ ಕೊಡ್ತಾರೆ, ನ್ಯಾಚುರಲಿ ವಿಲ್ ಸಪೋರ್ಟ್ ಅಷ್ಟೇ. ಹಾಗಾದ್ರೆ ಆಂಧ್ರ ಡೆವಲಪ್ ಆಗೋ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ಎಸ್ ಚಂದ್ರಬಾಬು ನಾಯ್ಡು ಸಿ ನಿಮ್ಗೆ ಗೊತ್ತಿದೆ ಅಲ್ವಾ, ಹೈದರಾಬಾದ್ ಹವ್ ಈಸ್ ಇಂಪ್ರೂವ್ಡ್ ಬಿಕಾಸ್ ಆಫ್ ದಟ್ ಓನ್ಲಿ. ನಮ್ಮಲ್ಲಿ SM ಕೃಷ್ಣ ಇಂಪ್ರೂವ್ ಮಾಡ್ದಂಗೆ ಅದು ಇಂಪ್ರೂವ್ಡ್ ಹೈದರಾಬಾದ್. he has got that commitment for a state, that is there. I believe in Chandrababu Naidu. Okay sir, thank you. Thank you.